ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಾಗರಾಜ್ ಸರ್ ಅವರಿಂದ ನಮಸ್ಕಾರಗಳು. ಓಕೆ ವಿದ್ಯಾರ್ಥಿಗಳೇ, ಇಂದು ನಮ್ಮ ವಿದ್ಯಾಮಂದಿರವಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಹಳ್ಳಿ ಸಲ್ಗರ್ ತಾಲೂಕು ಆಳಂದ ಈ ಒಂದು ವಿದ್ಯಾಮಂದಿರದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯ ವತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಉದ್ದೇಶದಿಂದ ಜೊತೆಗೆ ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸುವ ಉದ್ದೇಶದಿಂದ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಕೌನ್ ಬನೇಗಾ ದಶಪತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ನಡೆಸಿದ್ದು. ಆ ಕಾರ್ಯಕ್ರಮದ ಹೆಸರೇನು ಅಂತಂದ್ರೆ ಅರ್ಹತಾ ಸುತ್ತಿನ ಕಾರ್ಯಕ್ರಮ. ಈ ಅರ್ಹತಾ ಸುತ್ತಿನಲ್ಲಿ ಒಟ್ಟು 10 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಆ 10 ವಿದ್ಯಾರ್ಥಿಗಳಿಗೆ ಇಂದು ನಾವು ಕೌನ್ ಬನೇಗಾ ದಶಪತಿ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ವೇದಿಕೆ ಮೇಲೆ ಕರೆದು ಕಾರ್ಯಕ್ರಮ ಪ್ರಾರಂಭ ಮಾಡಲಾಗುವುದು. ಓಕೆ, ಈ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮದ ಕೆಲವೊಂದು ನಿಯಮಗಳಿವೆ. ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮದಲ್ಲಿ ಒಟ್ಟು 10 ಪ್ರಶ್ನೆಗಳಿರುತ್ತವೆ. ಒಂದು ಪ್ರಶ್ನೆಗೆ ನೀವು ಸರಿ ಉತ್ತರ ಹೇಳಿದರೆ 1 ರೂಪಾಯಿ, 10 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಹೇಳಿದರೆ 10 ರೂಪಾಯಿ. ಜೊತೆಗೆ ಒಂದು ಪ್ರಶ್ನೆಗೆ ನೀವು ಸರಿ ಉತ್ತರ ಹೇಳಲು ನಿಮಗೆ ನಾವು 4 ಆಯ್ಕೆಗಳನ್ನು ಕೊಡುತ್ತೇವೆ. ಹಾಗಾದರೆ ಆ ಪ್ರಶ್ನೆಗೆ 4 ಆಯ್ಕೆಗಳಲ್ಲಿ ಒಂದು ಸರಿಯಾದ ಆಯ್ಕೆ ಹೇಳಲು ನಾವು ನಿಮಗೆ 60 ಸೆಕೆಂಡ್ಗಳು ಅಂದರೆ 1 ನಿಮಿಷ ಕಾಲಾವಧಿ ನೀಡುತ್ತೇವೆ. ಜೊತೆಗೆ ನಿಮಗೆ 2 ರೀತಿಯ ಸೇಫ್ ಝೋನ್ಗಳನ್ನು ನಾವು ಕೊಡುತ್ತೇವೆ. ಒಂದು 4ನೇ ಪ್ರಶ್ನೆಗೆ, ಇನ್ನೊಂದು 7ನೇ ಪ್ರಶ್ನೆಗೆ. ಜೊತೆಗೆ 4ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆಯವರೆಗೂ ನೀವು 2 ಸಹಾಯವಾಣಿಗಳನ್ನು ಬಳಸಿಕೊಳ್ಳಬಹುದು. 1ನೇ ಸಹಾಯವಾಣಿ ಯಾವುದು ಅಂತಂದ್ರೆ ಪ್ರೇಕ್ಷಕರ ಸಹಾಯವಾಣಿ, 2ನೇದು ಯಾವುದು ಅಂತಂದ್ರೆ 50-50 ಅಂತಕ್ಕಂಥದ್ದು. ಹಾಗಾದ್ರೆ ನೀವು 4ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆಯವರೆಗೂ ಬಳಸ್ಕೊಳ್ಬಹುದು. ಹಾಗಾದ್ರೆ ನೀವು 1ನೇ ಪ್ರಶ್ನೆಯಿಂದ 3ನೇ ಪ್ರಶ್ನೆಯವರೆಗೂ ಯಾವುದೇ ಸಹಾಯವಾಣಿ ಇಲ್ಲದೆ ನೀವು ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ನೀಡಬೇಕು. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಈ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಾವು ಒಂದು ಕಾರ್ಯಕ್ರಮ ನಡೆಸಿದೆವು. ಅರ್ಹತಾ ಸುತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅರ್ಹತಾ ಸುತ್ತಿನಲ್ಲಿ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಫರ್ವೇನ್. ಆ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ವೆರಿ ಗುಡ್ ಫರ್ವೇನ್, ಪ್ಲೀಸ್ ಸರ್. ಓಕೆ ಫರ್ವೇನ್, ಏನು ಅನಿಸ್ತದೆ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದು? ತುಂಬಾ ಚಂದ ಅನಿಸ್ತು, ಖುಷಿ ಆಗೋದಿಲ್ಲ? ಓಕೆ, ಈ ಕಾರ್ಯಕ್ರಮದ ಎಲ್ಲಾ ನಿಯಮಗಳು ಗೊತ್ತವ ನಿಮಗೆ? ಜೋರಾಗಿ ಹೇಳ್ಬೇಕಮ್ಮ, ಎಲ್ಲ ನಿಯಮಗಳು ಗೊತ್ತವ? ಓಕೆ, ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಫರ್ವೀನಿಗಾಗಿ ಇರ್ತಕ್ಕಂಥ ಫರ್ವೀನ್ ನಿನಗಾಗಿ ಇರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇಸ್ಲಾಮಿನ ಪವಿತ್ರ ಗ್ರಂಥ ಯಾವುದು? ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಮೊದಲನೇ ಆಯ್ಕೆ ಕುರಾನ್, 2ನೇ ಆಯ್ಕೆ ಬೈಬಲ್, 3ನೇ ಆಯ್ಕೆ ಭಗವದ್ಗೀತೆ, 4ನೇ ಆಯ್ಕೆ ಗುರು ಗ್ರಂಥ ಸಾಹಿಬ. ಆಪ್ಷನ್ ಎ ಕುರಾನ್. ಕುರಾನ್. ಓಕೆ, ಲಾಕ್ ಮಾಡಂತೆ ನೋಡಮ್ಮ, ಇನ್ನ 50 ಸೆಕೆಂಡ್ ಅದ. ಲಾಕ್ ಮಾಡಂತೆ ಕುರಾನ್ ಲಾಕ್. ಓಕೆ, ಫರ್ವೀನ್ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪೋ ನೋಡೋಣ. ಓಕೆ, ಫರ್ವೀನ್ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ವೆರಿ ಗುಡ್. ಓಕೆ ಫರ್ವೀನ್, ನಿನ್ನ ಖಾತೆಯಲ್ಲಿ 1 ರೂಪಾಯಿ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಓಕೆ ಫರ್ವೀನ್, ನಿನಗಾಗಿ ಇರ್ತಕ್ಕಂಥ 2ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ಶಂಕರಾಚಾರ್ಯರು ಕೇರಳದ ಯಾವ ಸ್ಥಳದಲ್ಲಿ ಜನಿಸಿದರು? ಓಕೆ, ನಿನಗಾಗಿ ಇರ್ತಕ್ಕಂಥ 4 ಆಯ್ಕೆಗಳು ನೋಡೋಣ. ಈ ಪ್ರಶ್ನೆಗೆ ಇರ್ತಕ್ಕಂಥ 4 ಆಯ್ಕೆಗಳು ಯಾವುವು ಅಂದ್ರೆ, ಮೊದಲನೇ ಆಯ್ಕೆ ಪಾಜಕ, 2ನೇ ಆಯ್ಕೆ ಕಾಲಡಿ, 3ನೇ ಆಯ್ಕೆ ಉಡುಪಿ, 4ನೇದು ಯಾವುದು ಅಲ್ಲ? ಆಪ್ಷನ್ ಬಿ ಕಾಲಡಿ. ಆಪ್ಷನ್ಸ್ ಬಿ ಕಾಲಡಿ. ಲಾಕ್ ಮಾಡಿ
ನೋಡಮ್ಮ ಟೈಮ್ ಇನ್ನೂ ಭಾಳ ಅದ, ವಿಚಾರ ಮಾಡ್ತೇನೆ. ಓಕೆ, ನೀವು ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ. ಲಾಕ್. ನೀನಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ನೀನು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ನಿಮ್ಮ ಖಾತೆಯಲ್ಲಿ 2 ರೂಪಾಯಿ ಜಮಾ. ಈಗ ನೀವು 2 ರೂಪಾಯಿ ಗೆದ್ದಿರಿ, ನಿಮ್ಮ ಖಾತೆಯಲ್ಲಿ 2 ರೂಪಾಯಿ ಫಿಕ್ಸ್. ಇಲ್ಲಿಗೆ ನೀವು ಆಟ ಗಟ್ಟಿ ಅಂದ್ರೆ 2 ರೂಪಾಯಿ ಕೊಡ್ತೇವೆ. ಒಂದು ವೇಳೆ ಆಟ ಮುಂದುವರಿಸಬಹುದು. 3ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ನಿನ್ನ ಖಾತೆಯಲ್ಲಿರುವ 2 ರೂಪಾಯಿಗಳನ್ನು ಕೂಡ ನಾವು ವಾಪಸ್ ತಗೊಳ್ತೇವೆ. ವಿಚಾರ ಮಾಡಿ. ಏನ್ ಮಾಡೋದು? ಓಕೆ ಪರ್ವೀನ್, ನಿನಗಾಗಿರ್ತಕ್ಕಂಥ 3ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಮೊದಲನೇ ಆಯ್ಕೆ ಶಂಕರಾಚಾರ್ಯರು, 2ನೇ ಆಯ್ಕೆ ರಾಮಾನುಜಾಚಾರ್ಯರು, 3ನೇ ಆಯ್ಕೆ ಯಾರು? ಮಧ್ವಾಚಾರ್ಯರು, 4ನೇ ಆಯ್ಕೆ ಯಾರು ಅಲ್ಲ? ಆಪ್ಷನ್ ಎ ಶಂಕರಾಚಾರ್ಯರು. ಆಪ್ಷನ್ಸ್ ಎ. ಓಕೆ, ಲಾಕ್ ಮಾಡಿ. ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು. ಓಕೆ, ಲಾಕ್ ಮಾಡಿ. ಲಾಕ್ ಮಾಡಿ. ಲಾಕ್. ಪರ್ವೀನ್ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪೋ ನೋಡೋಣ. ಪರ್ವೀನ್ ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ ಮಧ್ವಾಚಾರ್ಯರು. ಜೋರ ಚಪ್ಪಾಳೆ. ಓಕೆ ಪರ್ವೀನ್, ಒಳ್ಳೆ ರೀತಿಯ ಆಟವನ್ನು ಆಡಿರುವುದರಿಂದ ಈ ಕಾರ್ಯಕ್ರಮದ ವತಿಯಿಂದ ಪರ್ವೀನಿಗೆ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಈ ಆಟವನ್ನು ಮುಂದುವರಿಸೋಣ. ಕೌನ್ ಬನೇಗಾ ದಶಪತಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಅರ್ಧ ಸುತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 2ನೇ ಸ್ಪರ್ಧೆಯಾಗಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿ ಸಾಕಿಬ್ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಾಕಿಬ್. ಓಕೆ ಸಾಕಿಬ್, ಪ್ಲೀಸ್ ಏನನ್ನಿಸ್ತು ಸಾಕಿಬ್ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದೆ? ಜೋರಾಗಿ ಹೇಳ್ತಾರೆ. ಚಂದ ಅನಿಸ್ತದೆ. ಓಕೆ, ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ, ರೂಲ್ಸ್ ಗೊತ್ತವ? ಓಕೆ, ತಡ ಮಾಡದೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದ? 10ನೇ ಪ್ರಶ್ನೆವರೆಗೂ. ಓಕೆ ಸಾಕಿಬ್, ನಿನಗಾಗಿ ಇರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಮೊದಲನೇ ಆಯ್ಕೆ ಅಲ್ಲಮ ಪ್ರಭು, 2ನೇ ಆಯ್ಕೆ ಅಕ್ಕ ಮಹಾದೇವಿ, 3ನೇ ಆಯ್ಕೆ ಬಸವಣ್ಣನವರು, 4ನೇ ಆಯ್ಕೆ ಯಾರು ಅಲ್ಲ? ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ನೆಕ್ಸ್ಟ್ ಸೆಕೆಂಡ್ ಹೇಳಿತು 30 ಸೆಕೆಂಡ್ಗಳು. ನೀವು ಯಾವ ಆಪ್ಷನ್ಸ್ ಲಾಕ್ ಮಾಡ್ತೀರ? ಲಾಕ್ ಮಾಡ್ತೀನಿ. ಆಪ್ಷನ್ಸ್ 3 ಬಸವಣ್ಣ. ಲಾಕ್ ಮಾಡ್ತೀನಿ. ಲಾಕ್. ನೀವು ಹೇಳಿರ್ತಕ್ಕಂಥ ಉತ್ತರ ಸರಿನೋ ಅಥವಾ ತಪ್ಪು ನೋಡೋಣ. ಓಕೆ, ಸಾಕಿ ಹೇಳಿರ್ತಕ್ಕಂಥ ಉತ್ತರ ಏನಾಗಿರ್ಬೋದು? ಉತ್ತರ ಸರಿಯಾಗಿದೆ. ವೆರಿ ಗುಡ್. ಸಾಕಿಬನ ಖಾತೆಯಲ್ಲಿ 1 ರೂಪಾಯಿ ಜಮಾ ಆಗ್ತದೆ. ಓಕೆ ಸಾಕಿಬ್, ನಿನಗಾಗಿರ್ತಕ್ಕಂಥ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಶ್ನೆ ಅರ್ಥ ಆಯ್ತಪ್ಪ ನಿಮಗೆ? ಓಕೆ, ಮೊದಲನೇ ಪ್ರಶ್ನೆ ಪ್ರಧಾನಮಂತ್ರಿ, 2ನೇ ಪ್ರಶ್ನೆ 2ನೇ ಆಪ್ಷನ್ಸ್ ರಾಷ್ಟ್ರಪತಿ, 3ನೇ ಆಪ್ಷನ್ಸ್ ಉಪರಾಷ್ಟ್ರಪತಿ, 4ನೇದ್ದು ಯಾರು ಅಲ್ಲ? ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಯಾರು ಅಲ್ಲ? ಯಾರು ಜೋರಾಗಿ ಹೇಳ್ತಾರೆ? ಯಾರು? ರಾಷ್ಟ್ರಪತಿ. ಲಾಕ್ ಮಾಡೋಣ. ಉಪರಾಷ್ಟ್ರಪತಿ. ಲಾಕ್ ಮಾಡೋಣ. ಯಾವ್ದು ಲಾಕ್ ಮಾಡೋಣ? ರಾಷ್ಟ್ರಪತಿನೋ ಉಪರಾಷ್ಟ್ರಪತಿ? ಇನ್ನ 20 ಸೆಕೆಂಡ್ ಅದ. 20 ಸೆಕೆಂಡ್, 15 ಉಳಿತು.
ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಂದ್ರೆ ಉಪರಾಷ್ಟ್ರಪತಿ ಯಾವಾಗ ಲಾಕ್ ಮಾಡಂತಿ ರಾಷ್ಟ್ರಪತಿ ಲಾಕ್ ಮಾಡಂತಿ ಓಕೆ ಲಾಕ್ ರಾಷ್ಟ್ರಪತಿ ನೀಡಿರ್ತಕ್ಕಂಥ ಉತ್ತರ ಏನಾಗಿರಬಹುದು ಸಾಕಿಬ್ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಓಕೆ ಸಾಕಿಬ್ ನಿನ್ನ ಖಾತೆಯಲ್ಲಿ 2 ರೂಪಾಯಿ ಜಮಾವಾಗುತ್ತದೆ ಓಕೆ ಸಾಕಿಬ್ ನಿನಗಾಗಿರ್ತಕ್ಕಂಥ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಲೋಕಸಭೆಯ ಸದಸ್ಯರಾಗಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಲೋಕಸಭೆಯ ಸದಸ್ಯರಾಗಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಮೊದಲನೇ ಆಯ್ಕೆ 25 ವರ್ಷ ಮೊದಲನೇ ಆಯ್ಕೆ 35 ವರ್ಷ ಎರಡನೇ ಆಯ್ಕೆ 30 ವರ್ಷ ಮೂರನೇ ಆಯ್ಕೆ 25 ವರ್ಷ ನಾಲ್ಕನೇ ಆಯ್ಕೆ 40 ವರ್ಷ 35 ವರ್ಷ 30 ವರ್ಷ 25 ವರ್ಷ 40 ವರ್ಷ ಲೋಕಸಭೆಯ ಸದಸ್ಯರಾಗಬೇಕಾದ್ರೆ ಅವ್ರು ಎಷ್ಟು ವಯಸ್ಸಾಗಿರಬೇಕು ಆ ವ್ಯಕ್ತಿಗೆ ಅಂತ 30 ಓಕೆ ಲಾಕ್ ಮಾಡಿ ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಸಿಗುವುದಿಲ್ಲ ಸರಿ ಉತ್ತರ ಹೇಳಿದರೆ ನಿನ್ನ ಖಾತೆಯಲ್ಲಿ 3 ರೂಪಾಯಿ ಜಮಾ ಆಗ್ತದೆ ಆಲ್ರೆಡಿ ನನ್ನ ಖಾತೆಯಲ್ಲಿ 2 ರೂಪಾಯಿಗಳು ಓಕೆ ಟೈಮ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್ ಇನ್ನು ಎಷ್ಟು ಸೆಕೆಂಡ್ಗಳು ಉಳಿತು 25 ಸೆಕೆಂಡ್ ಅಂತ 25 ಆಪ್ಷನ್ ಸಿ ಲಾಕ್ ಮಾಡಲಿ ಓಕೆ ಲಾಕ್ ಇಪ್ಪತ್ತೈದು ವರ್ಷ ಅಂತಕ್ಕಂಥ ಸರಿಯಾದ ಉತ್ತರ ಸಾಕಿಬ್ನ ಖಾತೆಯಲ್ಲಿ 3 ರೂಪಾಯಿ ಜಮಾಲು ಓಕೆ ಸಾಕಿಬ್ ಆಟ ನಿಧಿಗೆ ಬಿಟ್ಟರೆ 3 ರೂಪಾಯಿ ಕೊಡುತ್ತೆ ಕಂಟಿನ್ಯೂ ಮಾಡ್ತಿದ್ರೆ ಓಕೆ 4ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದ್ರೆ 3 ರೂಪಾಯಿನೂ ಕೂಡ ನಾವು ವಾಪಸ್ ತಗೊಂಡ್ಬರ್ತೇವೆ ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಸಾಕಿಬ್ಗೆ 2 ಸಹಾಯವಾಣಿಗಳನ್ನು ಕೊಡ್ತೇವೆ ನಾವು 4ನೇ ಪ್ರಶ್ನೆಯಿಂದ ಬಳಸ್ಕೊಳ್ಬಹುದವ ಒಂದು ಪ್ರೇಕ್ಷಕರ ಸಹಾಯವಾಣಿ ಇನ್ನೊಂದು 50-50 ಸಹಾಯವಾಣಿ ಈಗ 4ನೇ ಪ್ರಶ್ನೆಯಿಂದ ನೀವು ಬಳಸ್ಕೋಬಹುದು ಓಕೆ ಸಾಕಿಬ್ ಈ ಒಂದು ಪ್ರಶ್ನೆಗೆ ನೀವು ಸರಿ ಉತ್ತರ ಹೇಳಿದರೆ ಮೊದಲನೇ ಸೇಫ್ ಝೋನ್ ಕ್ರಾಸ್ ಮಾಡ್ತೆ ಈ ಮೊದಲನೇ ಸೇಫ್ ಝೋನ್ ಸೇರಿದ್ರೆ 4 ರೂಪಾಯಿ ನಿಮ್ಮ ಖಾತೆಗೆ ಫಿಕ್ಸ್ ಇರ್ತಾವೆ ಓಕೆ ಸಾಕಿಬ್ ನಿನಗಾಗಿರ್ತಕ್ಕಂಥ 4ನೇ ಪ್ರಶ್ನೆ ಈ ರೀತಿಯಾಗಿದೆ 3 ಸೇನಾಪಡೆಗಳ ಮಹಾದಂಡನಾಯಕ ಯಾರು 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಾಗಿರುತ್ತಾರೆ ಮೊದಲನೇ ಆಯ್ಕೆ ರಾಷ್ಟ್ರಪತಿ ಎರಡನೇ ಆಯ್ಕೆ ಉಪರಾಷ್ಟ್ರಪತಿ ಮೂರನೇ ಆಯ್ಕೆ ಪ್ರಧಾನಮಂತ್ರಿ ನಾಲ್ಕನೇ ಆಯ್ಕೆ ಯಾರು ಅಲ್ಲ ಪ್ರಧಾನಮಂತ್ರಿ ಓಕೆ ಲಾಕ್ ಮಾಡತ್ತಿ ಲಾಕ್ ಸರಿಯಾಗಿರ್ತಕ್ಕಂಥ ಉತ್ತರ ಏನದು ನೋಡೋಣ ಸಾಕಿಬ್ ಸರಿ ಉತ್ತರ ಇದ್ರೆ 4 ರೂಪಾಯಿ ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಕೊಡುವುದಿಲ್ಲ ಸಾಕಿಬ್ ಹೇಳಿರ್ತಕ್ಕಂಥ ಉತ್ತರ ಪ್ರಧಾನಮಂತ್ರಿ ಅಂತ ಹೇಳೋಣ ಸರಿ ತಪ್ಪು ನೋಡೋಣ ಸಾಕಿಬ್ ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ ಸರಿ ಉತ್ತರ ರಾಷ್ಟ್ರಪತಿ ಅಂತಕ್ಕಂಥದ್ದು ಜೋರಾದ ಚಪ್ಪಾಳೆ ಸಾಕಿಬ್ ಸರ ಗಡಬಡ ಮಾಡಿದೇನು ಅಂತ ಅನಿಸ್ತದೆ ಎರಡು ನಿಮಗೆ ಹೆಲ್ಪ್ ಲೈನ್ಗಳಿದ್ದು ಡೌಟ್ ಇತ್ತು ಅಂದ್ರೆ ಹೆಲ್ಪ್ ಲೈನ್ಗಳನ್ನು ಬಳಸ್ಕೋಬೇಕಾಗಿತ್ತು ಗಡಬಡ ಮಾಡಿದೇನು ಅಂತ ಅನಿಸ್ತದೆ ಸರಿ ಉತ್ತರ ಹೇಳಿದರೆ ಮೊದಲೇ ಸೇಫ್ ಝೋನ್ ಕ್ರಾಸ್ ಮಾಡ್ತಿದ್ದೆ 4 ರೂಪಾಯಿ ಫಿಕ್ಸ್ ಆಗ್ತಿತ್ತು ಆದರೂ ಕೂಡ ಸಾಕಿಬ್ 4ನೇ ಪ್ರಶ್ನೆವರೆಗೂ ಕೂಡ ಬಂದ ಒಳ್ಳೆ ರೀತಿ ಆಟ ಆಡದ ಈ ಕಾರ್ಯಕ್ರಮದ ವತಿಯಿಂದ ಸಾಕಿಬ್ಗೆ ಏನಪ್ಪಾ ಅಂತಂದ್ರೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ವೆರಿ ಗುಡ್ ಓಕೆ ಈಗ ದೌರ್ಬನಿಕ ದಶಪತಿ ಕಾರ್ಯಕ್ರಮದ ಅರ್ಥ ಸುತ್ತಿನಲ್ಲಿ 3ನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಮೈಲಾರಿ ವೇದಿಕೆ ಮೇಲೆ ಬರಬೇಕು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಮೈಲಾರಿ ವೆರಿ ಗುಡ್ ಓಕೆ ಮೈಲಾರಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಏನು ಅನಿಸ್ತಪ್ಪ ನಿನಗ ಜೋರಾಗಿ ಮಾತಾಡ ಖುಷಿ ಅನಿಸ್ತದೆ ಓಕೆ ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತದ ರೈಟ್ ಓಕೆ ಮೈಲಾರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಓಕೆ ಮಹಿಳೆಯರಿಗಾಗಿ ಇರತಕ್ಕಂತ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಕರ್ನಾಟಕ
ರಾಜ್ಯ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಮಹಿಳೆಯರಿ ಮೊದಲನೇ ಆಯ್ಕೆ 75 ಸದಸ್ಯರು, 85 ಸದಸ್ಯರು, 65 ಸದಸ್ಯರು, 95 ಸದಸ್ಯರು. ವಿಧಾನ ಪರಿಷತ್ತಿನಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿರ್ತಾರ ಅಂತ ಅರ್ಥ ಆಗುತ್ತೆ. ಪ್ರಶ್ನೆ ಅರ್ಥ ಆಗಿದೆ ನಿಮಗೆ? ಓಕೆ, ಹೇಳು. 1 2 3 4. ಆಪ್ಷನ್ಸ್ ಬಿ ಎಷ್ಟು? 85. ಓಕೆ, ಲಾಕ್ ಮಾಡೋಣ. ಲಾಕ್ ಮಾಡೋಣ. ಒಂದೇ ಲಾಕ್ ಮಾಡೋಣ. ಓಕೆ, ಒಂದೇ ಲಾಕ್. ಮಹಿಳೆಯರು ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಓಕೆ, ಮಹಿಳೆಯರು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಈಗ ಮಹಿಳೆಯರ ಖಾತೆಯಲ್ಲಿ 1 ರೂಪಾಯಿ ಜಮಾವಾಗುತ್ತದೆ. ಈಗ ಮಹಿಳೆಯರ ನಿನ್ನ ಖಾತೆಯಲ್ಲಿ 1 ರೂಪಾಯಿ ಜಮಾ ಆಯಿತು. ಓಕೆ, ಮಹಿಳೆಯರಿಗಾಗಿ ಇರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಯಾವ ವಲಯದಲ್ಲಿ ಬರುತ್ತವೆ? ಮೊದಲನೇ ಆಯ್ಕೆ ಕೈಗಾರಿಕಾ ವಲಯ, ಎರಡನೇ ಆಯ್ಕೆ ಪ್ರಾಥಮಿಕ ವಲಯ, ಮೂರನೇದು ತೃತೀಯ ವಲಯ, ಅದಕ್ಕೆ ಸೇವಾ ವಲಯ ಅಂತಲೂ ಕೂಡ ಕರೀತಾರೆ. ನಾಲ್ಕನೇದು ಯಾವುದೂ ಅಲ್ಲ. ಕೈಗಾರಿಕೆ ವಲಯ ದ್ವಿತೀಯ ವಲಯ ಅಂತಲೂ ಕೂಡ ಕರೀತಾರೆ. ಪ್ರಾಥಮಿಕ ವಲಯ, ತೃತೀಯ ವಲಯ ಯಾವುದೂ ಅಲ್ಲ. ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಅಂಶಗಳು ಯಾವ ವಲಯದಲ್ಲಿ ಬರುತ್ತವೆ? ಕೈಗಾರಿಕೆ ವಲಯ. ಓಕೆ, ಲಾಕ್ ಮಾಡೋಣ. ಶ್ಯೂರ್, ಲಾಕ್ ಮಾಡೋಣ. ಓಕೆ, ಮೈಲಾರಿ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಮೈಲಾರಿ ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ ತೃತೀಯ ವಲಯ ಅಥವಾ ಸೇವಾ ವಲಯ. ಓಕೆ, ಮಹಿಳೆಯರಿಗೂ ಜೋರ ಚಪ್ಪಾಳೆ ಹಾಕ್ರಿ. ಓಕೆ, ಮಹಿಳೆಯರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ವೆರಿ ಗುಡ್. ನೆಕ್ಸ್ಟ್, ಈ ಕೌನ್ ಬನೇಗ ದಶಪತಿ ಕಾರ್ಯಕ್ರಮದ ಒಂದು ಅರ್ಹತಾ ಸುತ್ತಿನಲ್ಲಿ 3ನೇ ಸ್ಪರ್ಧೆಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಗಿರಿಜಾಬಾಯಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಜಾ. ವೆರಿ ಗುಡ್. ಗಿರಿಜಾ ಕುಂದ್ರಮ್ಮ. ಆರಾಮ್ ಕುಂದ್ರಮ್ಮ. ಫಸ್ಟ್ ಕ್ಲಾಸ್ ಕುಂದ್ರಮ್ಮ. ಓಕೆ ಗಿರಿಜಾ, ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಏನು ಅನಿಸ್ತದ? ಖುಷಿ ಅನಿಸ್ತದೆ. ಖುಷಿ ಅನಿಸ್ತದ. ವೆರಿ ಗುಡ್. ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ? ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಆರಾಮ್ ಕುಂದ್ರಮ್ಮ. ಆರಾಮ್ ಕುಂದ್ರ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಗಿರಿಜಾಬಾಯಿಗೆ ಇರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ನೂತನ ಆರ್ಥಿಕ ಸುಧಾರಣಾ ನೀತಿ ಯಾವ ವರ್ಷ ಜಾರಿಗೆ ಬಂದಿದೆ? ಕ್ವಶನ್ ಅರ್ಥ ಆಯ್ತಮ್ಮ ನಿನಗ? ಆಯ್ಕೆಗಳು ನೋಡ್ತಿ. ಮೊದಲನೇ ಆಯ್ಕೆ 1981, ಎರಡನೇ ಆಯ್ಕೆ 1991, ಮೂರನೇ ಆಯ್ಕೆ 1971, ನಾಲ್ಕನೇ ಆಯ್ಕೆ 2001. ಆಯ್ಕೆ 2 1991. ಓಕೆ, ಲಾಕ್ ಮಾಡಂತೀವ? ನೋ ಟೈಮ್ ಇನ್ನಲ್ಲ, ವಿಚಾರ ಮಾಡ್ತೀನಿ. ನೀವು ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ಲಾಕ್. ಗಿರ್ಜಾ ಹೇಳ್ತಕ್ಕಂಥ ಆಯ್ಕೆ ಸರಿನೋ ತಪ್ಪು ನೋಡೋಣ. ಗಿರ್ಜಾ ಹೇಳ್ತಕ್ಕಂಥ ಆಯ್ಕೆ 1991 ಸರಿಯಾಗಿದೆ. ವೆರಿ ಗುಡ್. ಗಿರಿಜಾ, ನಿನ್ನ ಖಾತೆಯಲ್ಲಿ 1 ರೂಪಾಯಿ ಜಮಾ. ಓಕೆ, ಈಗ ಗಿರಿಜಾ ನಿನಗಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕ ಕರಾವಳಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? ಕರ್ನಾಟಕದ ಕರಾವಳಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? ಮೊದಲನೇ ಆಯ್ಕೆ 420, ಎರಡನೇ ಆಯ್ಕೆ 520, ಮೂರನೇ ಆಯ್ಕೆ 320, ನಾಲ್ಕನೇ ಆಯ್ಕೆ 220. ಆಯ್ಕೆ 3 320. ಓಕೆ, ಲಾಕ್ ಮಾಡೋಣ. ನೋಡಮ್ಮ, ಟೈಮ್ 50 ಸೆಕೆಂಡ್ ಅದ. ನೀವು ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ನೀವು ಚೇಂಜ್ ಮಾಡ್ತೀವಿ ಮಾಡು. ಓಕೆ, ಆಯ್ಕೆ 3 ಲಾಕ್ ಮಾಡಿ. ಓಕೆ, ಆಯ್ಕೆ 3 ಲಾಕ್.
ಗಿರಿಜಾ ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಗಿರಿಜಾ ಹೇಳ್ತಕ್ಕಂಥ ಉತ್ತರ ಏನಾಗಿರುತ್ತದೆ ಅಂದ್ರೆ ಸರಿಯಾಗಿದೆ. ವೆರಿ ಗುಡ್. 320. ಈಗ ಗಿರಿಜಾ ನಿನ್ನ ಖಾತೆಯಲ್ಲಿ 2 ರೂಪಾಯಿಗಳು ಜಮಾ ಆಗ್ತಾವ. ಓಕೆ ಗಿರಿಜಾ, ನಿನಗಾಗಿರ್ತಕ್ಕಂಥ 3ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ಗಿರಿಜಾ, 3ನೇ ಪ್ರಶ್ನೆ ಈ ರೀತಿಯಾಗಿದೆ. ತಂಬಾಕಿನಲ್ಲಿ ಯಾವ ಮಾದಕ ವಸ್ತು ಇರುತ್ತದೆ? ತಂಬಾಕಿನಲ್ಲಿ ಯಾವ ಮಾದಕ ವಸ್ತು ಇರುತ್ತದೆ? ಮೊದಲನೇ ಆಯ್ಕೆ ಕೆಫೀನ್, ಎರಡನೇ ಆಯ್ಕೆ ನಿಕೋಟಿನ್, ಮೂರನೇ ಆಯ್ಕೆ ಡ್ರಗ್ಸ್, ನಾಲ್ಕನೇ ಆಯ್ಕೆ ಯಾವುದು ಅಲ್ಲ? ಆಯ್ಕೆ 2 ನಿಕೋಟಿನ್. ಆಯ್ಕೆ 2 ನಿಕೋಟಿನ್. ಓಕೆ ಮಾಡೋಣ. ಲಾಕ್. ನೀವು ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಗಿರಿಜಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ವೆರಿ ಗುಡ್. ಗಿರಿಜಾ, ನಿನ್ನ ಖಾತೆಯಲ್ಲಿ 3 ರೂಪಾಯಿ ಜಮಾ ಆಗಿದೆ. ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಗಿರಿಜಾಳಿಗೆ 2 ರೀತಿಯ ನಾವು ಹೆಲ್ಪ್ ಲೈನ್ಗಳನ್ನು ಕೊಡ್ತೇವೆ 4ನೇ ಪ್ರಶ್ನೆಗಾಗಿ. ಮೊದಲನೇ ಪ್ರಶ್ನೆ ಪ್ರೇಕ್ಷಕರ ಸಹಾಯವಾಣಿ, ಎರಡನೇದು 50-50. 2 ಹೆಲ್ಪ್ ಲೈನ್ಗಳನ್ನು ಬಳಸ್ಕೋಬೇಕು. ಎಷ್ಟನೇ ಪ್ರಶ್ನೆಗೆ? 4ನೇ ಪ್ರಶ್ನೆ. ಓಕೆ, ಸರಿ ಉತ್ತರ ಹೇಳಿದರೆ 4 ರೂಪಾಯಿ ಸಿಗ್ತವ. ಮೊದಲನೇ ಸೇಫ್ ಝೋನ್ ಕ್ರಾಸ್ ಮಾಡ್ತೀವಿ. ತಪ್ಪು ಉತ್ತರ ಹೇಳಿದರೆ ನೀನು ಗಳಿಸಿರ್ತಕ್ಕಂಥ 3 ರೂಪಾಯಿಯನ್ನು ಕೂಡ ನಾವು ವಾಪಸ್ ಕೊಡ್ತೇವೆ. ಓಕೆ, ಈಗ ಗಿರಿಜಾಳಿಗಾಗಿ ಮೂಡಿ ಬರ್ತಕ್ಕಂಥ ಸೇಫ್ ಝೋನ್ ಸೇರಿಸ್ತಕ್ಕಂಥ 4ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬಂತು. ಪ್ರಶ್ನೆ ಹೀಗಿದೆ: ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ನೋಡೋಣ. ಮೊದಲನೇ ಆಯ್ಕೆ ಬೇಸಾಯ, ಎರಡನೇ ಆಯ್ಕೆ ಭೂ ಬಳಕೆ, ಮೂರನೇ ಆಯ್ಕೆ ವ್ಯವಸಾಯ, ನಾಲ್ಕನೇದು ಯಾವುದು ಅಲ್ಲ? ಆಯ್ಕೆ 2 ಭೂ ಬಳಕೆ. ಆಯ್ಕೆ 2 ಭೂ ಬಳಕೆ. ಓಕೆ ಹಾಕೋಣ. ನೋಡಮ್ಮ, ಹೆಲ್ಪ್ಲೈನ್ ನೋಡ್ಸ್ಕೊತೇನೆ. ಇಲ್ಲಿವರೆಗೂ 3 ಸಾಕಿಬ್ 3 ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದವ. 4ನೇದು ಏನಪ್ಪಾ ಅಂದ್ರೆ ತಪ್ಪು ಹೇಳ್ಬಿಟ್ಟವ. ಓಕೆ, ಲಾಕ್ ಮಾಡಮ್ಮ. ಸರಿ ಹೇಳಿದರೆ 4 ರೂಪಾಯಿ, ತಪ್ಪು ಹೇಳಿದರೆ ಯಾವುದೇ ಹಣ ಕೊಡುವುದಿಲ್ಲ. ಓಕೆ, ಇನ್ನೊಂದ್ಸಲ ಕೇಳ್ತೀನಿ. ಲಾಕ್ ಮಾಡೋಣ. ಲಾಕ್. ಓಕೆ, ಗಿರಿಜಾ ಹೇಳಿರ್ತಕ್ಕಂಥ ಉತ್ತರ ಏನಾಗಿರ್ಬೋದು? ಸರಿನೋ ತಪ್ಪು ನೋಡೋಣ. ಗಿರಿಜಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ವೆರಿ ಗುಡ್. ಗಿರಿಜಾಳ ಖಾತೆಯಲ್ಲಿ 4 ರೂಪಾಯಿ ಫಿಕ್ಸ್. ಮೊದಲನೇ ಸೇಫ್ ಝೋನ್ ಸೇರಿದ್ದಾಯ್ತು. 4 ರೂಪಾಯಿ ನಿಂಗೆ ಬಂದು. ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಗಿರಿಜಾಳಿಗೆ 4 ರೂಪಾಯಿ ಒಂದು ಚೆಕ್ ಅನ್ನು ನೀಡ್ತೇವೆ. ಇದೊಂದು ಲಿಫಾಫ್ ಆದ, ಇದರ 4 ರೂಪಾಯಿ ಇರ್ತಾವ. ಓಕೆ ಗಿರಿಜಾ, ತಗೊಂಬ. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ಹಾಕಬೇಕು. 4 ರೂಪಾಯಿಗೆ ಇದು ಚೆಕ್ ನಮ್ಮಲ್ಲಿ ಇರ್ತಾ. ಆಮೇಲೆ ಓಕೆ ಗಿರಿಜಾ, ಏನ್ ಅನ್ಸುತ್ತೆ? 4 ರೂಪಾಯಿ ಅಂತ ನಿನ್ನ ಅಕೌಂಟ್ನಾಗ ಫಿಕ್ಸ್. ಈಗ 5ನೇ ಪ್ರಶ್ನೆಗೆ ನೀನು ತಪ್ಪು ಉತ್ತರ ಹೇಳಿದ್ರು ಕೂಡ 4 ರೂಪಾಯಿ ನಿಂಗೆ ಸಿಗ್ತಾವ. ಅದ್ರಾಗೇನು 2 ಮಾತಿಲ್ಲ. ಓಕೆ, ಏನ್ ಅನಿಸ್ತದೆ ನೀನು 4 ರೂಪಾಯಿ ಗೆದ್ದಿ? ಖುಷಿ ಅನಿಸ್ತದೆ. ನೀನು ಸ್ವಂತ ಬೆವರು ಸುರಿಸಿ ಕಷ್ಟಪಟ್ಟು ರಾತ್ರಿ ಬೆಳಗಾನ ಓದಿ ನಾನು ಕೇಳಿರುವ ಪ್ರಶ್ನೆಗೆ ನೀನು ಆನ್ಸರ್ ಹೇಳಿದೆ. ಇದು 4 ರೂಪಾಯಿ ಅತ್ಯಂತ ಅಮೂಲ್ಯವಾದದ್ದು ನಿನ್ನ ಜೀವನದಲ್ಲಿ. ಈ 4 ರೂಪಾಯಿ ತಗೊಂಡು ಹೋಗಿ ಯಾರಿಗೆ ಕೊಡ್ತೀವಿ? ಹಂಗೆ ಹೇಳ್ತಾರೆ ಜೀವ ಮಾಡಿ. ಓಕೆ ಅಮ್ಮ, 5ನೇ ಪ್ರಶ್ನೆ ನೋಡೋಣ. ಓಕೆ, ಗಿರಿಜಾಳಿಗಾಗಿ ಬರ್ತಕ್ಕಂಥ 5ನೇ ಪ್ರಶ್ನೆ ಈ ರೀತಿಯಾಗಿದೆ: ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಯಾವ ಸ್ಥಳದಲ್ಲಿ ಉಗಮವಾಗುತ್ತದೆ? ಕ್ವಶನ್ ಅರ್ಥ ಆಯ್ತಮ್ಮ ನಿಮ್ಗೆ? ಅರ್ಥ ಆಯ್ತು? ಓಕೆ, ಮೊದಲನೇ ಪ್ರಶ್ನೆ ಇದು. ಮೊದಲನೇ ಆಯ್ಕೆ ಅಮರಕಂಟಕದಲ್ಲಿ, ಎರಡನೇದು ಭೀಮಾಶಂಕರ, ಮೂರನೇದು ತಲಕಾವೇರಿಯಲ್ಲಿ, ನಾಲ್ಕನೇದು ಯಾವುದು ಅಲ್ಲ? ಕಾವೇರಿ ನದಿಯು ಹುಟ್ಟುವ ಮೂಲ ಸ್ಥಳ ಯಾವುದು? ಆಪ್ಷನ್ 3 ತಲಕಾವೇರಿಯಲ್ಲಿ. ಓಕೆ, ಲಾಕ್ ಮಾಡೋಣ. ಎಲ್ರನ್ನ ನೋಡ್ಸ್ಕೊತೇನೆ. ಓಕೆ, ಲಾಕ್ ಮಾಡೋಣ. ಲಾಕ್. ತಲಕಾವೇರಿಯಲ್ಲಿ. ನೋಡೋಣ ನೀವು ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು? ವೆರಿ ಗುಡ್. ತಲಕಾವೇರಿಯಲ್ಲಿ ಸರಿಯಾದ ಉತ್ತರ. ಈಗ ಗಿರಿಜಾಳ ಖಾತೆಯಲ್ಲಿ 5 ರೂಪಾಯಿ ಜಮಾ ಆದವು. ಓಕೆ ಗಿರಿಜಾ, ನಿನಗಾಗಿರ್ತಕ್ಕಂಥ 6ನೇ ಪ್ರಶ್ನೆ ಈ ರೀತಿಯಾಗಿದೆ: ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು?
ಓಕೆ, ಆಯ್ಕೆ ನೋಡೋಣ. ಮೊದಲನೇ ಆಯ್ಕೆ ಭದ್ರಾವತಿ, ಎರಡನೇದು ತಲಕಾವೇರಿ, ಮೂರನೇದು ಶಿವನ ಸಮುದ್ರ, ನಾಲ್ಕನೇದು ಯಾವುದು ಅಲ್ಲ. ಆಪ್ಷನ್ 3 ಶಿವನ ಸಮುದ್ರ. ಆಪ್ಷನ್ಸ್ 3 ಶಿವನ ಸಮುದ್ರ. ಓಕೆ, ಲಾಕ್ ಮಾಡೋಣ. ಓಕೆ, ಲಾಕ್. ಗಿರ್ಜಾ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಉತ್ತರ ಸರಿನೋ ತಪ್ಪು? ಸರಿನೋ ತಪ್ಪು? ಗಿರ್ಜಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಶಿವನ ಸಮುದ್ರ. ಗಿರ್ಜಾ ನಿನ್ನ ಖಾತೆಯಲ್ಲಿ 6 ರೂಪಾಯಿ ಜಮಾ. ಒಂದು ವೇಳೆ 7ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ 4 ರೂಪಾಯಿ ಸಿಗ್ತಾವ. ಇಲ್ಲಿಗೆ ಆಟ ಬಿಟ್ಟರೆ 6 ರೂಪಾಯಿ ಸಿಗ್ತಾವ. ಸರಿ ಉತ್ತರ ಹೇಳಿದರೆ 2ನೇ ಸೇಫ್ ಝೋನ್ ಕ್ರಾಸ್ ಮಾಡಿ 7 ರೂಪಾಯಿ ಚೆಕ್ ಸಿಗುತ್ತೆ. ಏನ್ ಮಾಡ್ತಮ್ಮ ಈಗ? ವೆರಿ ಗುಡ್. ಗಿರ್ಜಾ ಆಟ ಮುಂದುವರಿಸ್ತಾರಂತ. ಗಿರ್ಜಾಳಿಗಾಗಿರ್ತಕ್ಕಂಥ 7ನೇ ಪ್ರಶ್ನೆ 2ನೇ ಸೇಫ್ ಝೋನ್ ಸೇರಿಸ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ಪ್ರಸಿದ್ಧ ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ನೀವೆಲ್ಲ ಟೂರ್ಗೆಲ್ಲ ಹೋಗಿ ಬಂದಿರಿ, ಜೋಗ ಜಲಪಾತ ನೋಡ್ಕೊಂಡು ಬಂದಿರಿ. ಹಾಗಾದ್ರೆ ಆ ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಮೊದಲನೇ ಆಯ್ಕೆ ಘಟಪ್ರಭಾ, 2ನೇ ಆಯ್ಕೆ ಕಾವೇರಿ, 3ನೇದು ಯಮುನಾ, 4ನೇದು ಶರಾವತಿ. ಆಯ್ಕೆ 4 ಶರಾವತಿ. ತಪ್ಪು ಉತ್ತರ ಹೇಳಿದರೆ 4 ರೂಪಾಯಿ, ಸರಿ ಉತ್ತರ ಹೇಳಿದರೆ 7 ರೂಪಾಯಿ. ಓಕೆ, ಹೆಲ್ಪ್ ಲೈನ್ ಬಳಸ್ಕೊತೆ ನೋಡಿ. ಓಕೆ, ಶರಾವತಿ ಲಾಕ್ ಮಾಡೋಣ. ಲಾಕ್ ಮಾಡೋಣ. ಓಕೆ, ಶರಾವತಿ ಲಾಕ್. ಗಿರ್ಜಾ ಇರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಗಿರ್ಜಾ ಇರ್ತಕ್ಕಂಥ ಉತ್ತರ ಸರಿಯಾಗಿದೆ. ವೆರಿ ಗುಡ್. ನಮ್ಮ ಕಾರ್ಯಕ್ರಮದ ವತಿಯಿಂದ ಹೊಳ್ಳಿ ಮತ್ತೆ ಗಿರ್ಜಾಗೆ ಏನಪ್ಪಾ ಅಂದ್ರೆ 2ನೇ ಸಲ ಕಂಗ್ರಾಚುಲೇಷನ್. ಯಾಕಂದ್ರೆ ಗಿರ್ಜನ ಇರ್ತಕ್ಕಂಥ 4 ರೂಪಾಯಿ ಚೆಕ್ ಅನ್ನು ವಾಪಸ್ ಪಡೆದು ಈಗ ನಾವು ಗಿರ್ಜಾಳಿಗೆ 7 ರೂಪಾಯಿ ಚೆಕ್ ಅನ್ನು ಕೊಡ್ತೇವ್ರಿ. ಎಲ್ಲಾ ಮಕ್ಕಳು ಜೋರಾದ ಚಪ್ಪಾಳೆ ತಪ್ಪಬೇಕು. ಜೋರಾದ ಚಪ್ಪಾಳೆ ಹಾಕಿ. ಕಾರ್ಯಕ್ರಮ ವತಿಯಿಂದ ಕಂಗ್ರಾಚುಲೇಷನ್, ಶುಭಾಶಯಗಳು. 7 ರೂಪಾಯಿ ಚೆಕ್ ಎಲ್ಲಿ ಸರ್. ಓಕೆ, ಈಗ ಗಿರ್ಜಾಳಿಗಾಗಿರ್ತಕ್ಕಂಥ 8ನೇ ಪ್ರಶ್ನೆ. ಇನ್ನೂ ಕೂಡ 2 ಹೆಲ್ಪ್ ಲೈನ್ಗಳನ್ನು ಹಾಗೆ ಉಳಿಸ್ಕೊಂಡಳ. ದಶಪತಿ ಆಗಲು ಕೇವಲ 3 ಮೆಟ್ಟಿಲುಗಳು ಬಾಕಿ ಉಳಿದಿದ್ದು. 8, 9, 10 3 ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳಿದರೆ ಈ ಕಾರ್ಯಕ್ರಮದ ಮೊದಲ ದಶಪತಿಯಾಗಿ ಹೊರಹೊಮ್ಮತಕ್ಕಂಥ ವಿದ್ಯಾರ್ಥಿನಿ ಗಿರ್ಜಾ ಆಗ್ತಾಳ. ನೋಡೋಣ. ಗಿರ್ಜಾ, ನಿನಗಾಗಿರ್ತಕ್ಕಂಥ 8ನೇ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಯಾವ ರೀತಿಯ ಮಣ್ಣು ಕಂಡು ಬರುತ್ತದೆ? ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಯಾವ ರೀತಿಯ ಮಣ್ಣು ಕಂಡು ಬರುತ್ತದೆ? ಮೊದಲನೇ ಆಯ್ಕೆ ನೋಡಿ ಗಿರ್ಜಾ, ಕೆಂಪು ಮಣ್ಣು, 2ನೇದು ಕಪ್ಪು ಮಣ್ಣು, 3ನೇದು ಮರಳು ಮಣ್ಣು, 4ನೇದು ಯಾವುದು ಅಲ್ಲ. ಉತ್ತರ ಕರ್ನಾಟಕದಲ್ಲಿ ನಾವು ನೀವೆಲ್ಲ ವಾಸ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ, ಹೌದಲ್ಲ? ಇಲ್ಲಿ ಯಾವ ರೀತಿಯ ಮಣ್ಣು ಸಿಗುತ್ತದೆ? ಆಯ್ಕೆ 2 ಕಪ್ಪು ಮಣ್ಣು. ಕಪ್ಪು ಮಣ್ಣು ಲಾಕ್ ಮಾಡೋಣ. ತಪ್ಪು ಉತ್ತರ ಹೇಳಿದರೆ 7 ರೂಪಾಯಿ, ಸರಿ ಉತ್ತರ ಹೇಳಿದರೆ 8. 2 ಹೆಲ್ಪ್ ಲೈನ್ಗಳನ್ನು ಕೂಡ ಏನ್ ಮಾಡ್ತಾವ? ಲಾಕ್ ಮಾಡತ್ತಿ. ಆಯ್ಕೆ 2 ಕಪ್ಪು ಮಣ್ಣು ಲಾಕ್. ಗಿರ್ಜಾ ಇರ್ತಕ್ಕಂಥ ಉತ್ತರ ಏನಾಗಿರ್ಬೋದು? ಗಿರ್ಜಾ ಇರ್ತಕ್ಕಂಥ ಉತ್ತರ ಸರಿಯಾಗಿದೆ. ಗಿರ್ಜಾನಿನ ಖಾತೆಯಲ್ಲಿ 8 ರೂಪಾಯಿಗಳು. ದಶಪತಿ ಆಗಲು ಕೇವಲ 2 ಪ್ರಶ್ನೆಗಳು ಬಾಕಿ ಉಳಿದಿದ್ದು. ಓಕೆ, ಗಿರಿಜಾಳಿಗಾಗಿರ್ತಕ್ಕಂಥ 9ನೇ ಪ್ರಶ್ನೆ ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ಮೂಡಿ ಬರುತ್ತದೆ. ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನಾಂಕದಂದು ಆಚರಿಸುತ್ತೇವೆ? ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನಾಂಕದಂದು ಆಚರಿಸುತ್ತೇವೆ? ಹಾಗಾದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ 4 ಆಯ್ಕೆಗಳು ಈ ರೀತಿ ಇವೆ. ಮೊದಲನೇ ಆಯ್ಕೆ ಡಿಸೆಂಬರ್ 1, 2ನೇ ಆಯ್ಕೆ ಜನವರಿ 1, 3ನೇ ಆಯ್ಕೆ ನವೆಂಬರ್ 1, 4ನೇ ಆಯ್ಕೆ ಯಾವುದೂ ಅಲ್ಲ. ಆಯ್ಕೆ 3 ನವೆಂಬರ್ 1. ಆಯ್ಕೆ 3 ನವೆಂಬರ್ 1. ಓಕೆ, ನೀನು ಸರಿ ಉತ್ತರ ಹೇಳಿದರೆ 9 ರೂಪಾಯಿಗಳು, ತಪ್ಪು ಉತ್ತರ ಹೇಳಿದರೆ 7 ರೂಪಾಯಿಗಳು. 2 ರೀತಿಯ ಹೆಲ್ಪ್ ಲೈನ್ಗಳು. ಓಕೆ, ನೀ ಏನ್ ಮಾಡ್ತೀನಿ ನೋಡಿ, ನಾ ಟೈಮ್ ಇನ್ನೂ ಕೂಡ ಅದ.
ಏನ್ ಮಾಡ್ತೀಮ್ಮ? ಯಾವುದು ಆಯ್ಕೆ? 3. ಆಯ್ಕೆ 3 ನವೆಂಬರ್. ಓಕೆ, ಶೋರ್ 100% ಗೊತ್ತದ ನಿಮಗೆ? ಲಾಕ್ ಮಾಡಂತೆ. ಓಕೆ, ಲಾಕ್. ಗಿರ್ಜಾ ಹೇಳಿರ್ತಕ್ಕಂಥ ಉತ್ತರ ಏನಾಗಿರ್ಬೋದು? ಗಿರ್ಜಾ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಗಿರ್ಜಾಳ ಖಾತೆಯಲ್ಲಿ 9 ರೂಪಾಯಿ ಫಿಕ್ಸ್. ಈಗ ದಶಪತಿ ಆಗಲು ಕೇವಲ ಒಂದೇ ಒಂದು ಮೆಟ್ಟಲು ಬಾಕಿ ಉಳಿದಿದ್ದು, ಒಂದೇ ಒಂದು ಪ್ರಶ್ನೆ ಬಾಕಿ ಉಳಿದಿದ್ದು. ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ಗಿರ್ಜಾ 10 ರೂಪಾಯಿ ಚೆಕ್ ತೋತಿ, ಮೊದಲ ದಶಪತಿ ಆಗ್ತಿ, ಜೊತೆಗೆ 2 ರೂಪಾಯಿ ಕೂಡ ಹಾಗೆ ಉಳಿಸ್ಕೊಂಡಾಳ. ಓಕೆ, ಏನಿಸ್ತದೆ ಗಿರ್ಜಾ? ಈಗ 10ನೇ ಪ್ರಶ್ನೆ ಅದ, ಕೊನೆ ಪ್ರಶ್ನೆ ಅದ. ಸರಿ ಹೇಳಿದರೆ ದಶಪತಿ 10 ರೂಪಾಯಿ ಚೆಕ್ ತೋತಿ, ತಪ್ಪು ಹೇಳಿದರೆ 7 ರೂಪಾಯಿ ತೋತಿ, 2 ಹೆಲ್ಪನ್ಗಳು ಆಗ್ಯಾವ. ಏನ್ ಅನಿಸ್ತದೆ ಈ ಕಾರ್ಯಕ್ರಮ? ದಶಪತಿ ಯಾಕೆ ಅಂತ ಅನಿಸ್ತದ? ಈ ಕಾರ್ಯಕ್ರಮ ಹೆಂಗ ಅನಿಸ್ಲತ್ತ ನಿಮಗೆ? ಚೆನ್ನಾಗಿ ಅನಿಸ್ಲತ್ತ, ಹೌದಲ್ಲ? ಇದಕ್ಕಾಗಿ ಎಷ್ಟು ಕಷ್ಟಪಟ್ಟು ದಶಪತಿ ಆಗ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ, ಬಹಳ ಹಾರ್ಡ್ ವರ್ಕ್ ಮಾಡಿದ್ವಿ. ಇದ್ರ ಸಲುವಾಗಿ ಎಷ್ಟು ಗಂಟೆ ಓದಿದ ಮನೆ? ದಿನಾಲು 2 ಗಂಟೆ ಓದಿಲ್ಲ ನಾವು ದಶಪತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಹೌದಿಲ್ಲ? ಈಗಾಗಲೇ 3 ವಿದ್ಯಾರ್ಥಿಗಳು ಬಂದು ಹೋದರು, ಯಾರು ಕೂಡ 4 ರೂಪಾಯಿ ಚೆಕ್ ಅನ್ನು ಕೊಡ್ಲಿಕ್ಕೆ ಆಗಿಲ್ಲ. ಆ 4ನೇ ವಿದ್ಯಾರ್ಥಿ ಬಂದು ದಶಪತಿ ಆಗ್ತಕ್ಕಂಥದ್ದು. ಕಷ್ಟಪಟ್ಟು ಯಾರು ಓದ್ತಾರ ಅವರಿಗೆ ದಶಪತಿ ಆಗ್ತಕ್ಕಂಥ ಅವಕಾಶಗಳು ಸರಸ್ವತಿ ದೇವಿ ನಿಮಗೆಲ್ಲರಿಗೆ ಕರುಣಿಸ್ತಾರ. ಓಕೆ, ನೋಡೋಣ ಗಿರ್ಜಾ, ಏನ್ ಅನ್ಸ್ಲತ್ತ ಮನಸ್ಸಿನಾಗ? 10ನೇ ಪ್ರಶ್ನೆ ಹೇಗೆ ಬರ್ಬೋದು ಅಂತ ಅನ್ಸ್ಲತ್ತ? ಸರಳ ಬರ್ತದೋ ಹಾಡು ಬರ್ತದೋ ಯಾರಿಗೂ ಗೊತ್ತು? ಸರಸ್ವತಿ ದೇವಿ ಗೊತ್ತು. ಓಕೆ, ನೋಡೋಣ. ಗಿರಿಜಳಿಗಾಗಿ ಬರ್ತಕ್ಕಂಥ 10ನೇ ಪ್ರಶ್ನೆ ದಶಪತಿ ಮಾಡುವ ಪ್ರಶ್ನೆ ಈ ರೀತಿಯಾಗಿ ಮೂಡಿ ಬಂತು. ಗಿರಿಜಾ, ನಿನಗಾಗಿರ್ತಕ್ಕಂಥ 10ನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದ ಕಾಶ್ಮೀರ್ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ನೋಡೋಣ. ಆಯ್ಕೆ ನೋಡ್ತೀನಿ, ಹಂಗೆ ಹೇಳ್ತೀನಿ. ಓಕೆ, ಆಯ್ಕೆ ನೋಡ್ತಾರ. ಮೊದಲನೇ ಜಿಲ್ಲೆ ನಮ್ಮ ಜಿಲ್ಲೆ ಕಲಬುರಗಿ ಜಿಲ್ಲೆ, 2ನೇ ಜಿಲ್ಲೆ ಮೈಸೂರು ಜಿಲ್ಲೆ, 3ನೇದು ಮಂಗಳೂರು ಜಿಲ್ಲೆ, 4ನೇದು ಕೊಡಗು. ಆಪ್ಷನ್ 4 ಕೊಡಗು. ಕೊಡಗು. ನೋಡಮ್ಮ, ದಶಪತಿ ಸರಿ ಉತ್ತರ ಹೇಳಿದರೆ ದಶಪತಿ ಆಗ್ತಿ, ಇಲ್ಲ ಅಂದ್ರೆ 7 ರೂಪಾಯಿ ತಗೋ. 2 ಹೆಲ್ಮೆಟ್ಗಳು ಅವಸರವೇ ಅಪಘಾತಕ್ಕೆ ಕಾರಣ. ನಮ್ಮ ಕಡೆಯಿಂದ ಒಂದು ಸಲಹೆ, ಆಪ್ಷನ್ ಚೇಂಜ್ ಮಾಡ್ತೀಯ ನೋಡು ಅಂತೇಳಿ. ಶಿವರ ಖಂಡಿತವಾಗಿಯೂ ಲಾಕ್ ಮಾಡ್ಬಿಡುವಂತೆ. ಜೋರಾಗಿ ಹೇಳಮ್ಮ, ಏನ್ ಮಾಡಿ? ಲಾಕ್ ಮಾಡಿ. ಓಕೆ, ಗಿರ್ಜಾ ಇರ್ತಕ್ಕಂಥ 10ನೇ ಪ್ರಶ್ನೆ ಲಾಕ್ ಮಾಡೋಣ. ಲಾಕ್. ಓಕೆ, ಉತ್ತರ ಸರಿನೋ ತಪ್ಪು? ಏನು ಸ್ವತಃ ಇದೆ ಸೌಂಡ್ ಆದ್ರೂ ನೋಡೋಣ. ಗಿರಿಜಾ ಇರ್ತಕ್ಕಂಥ ಉತ್ತರ ಏನಾಗಿರ್ಬೋದು? ಉತ್ತರ ಸರಿಯಾಗಿದೆ. ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಗಿರಿಜಾಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮದ ವತಿಯಿಂದ ಗಿರಿಜಾಗೆ ಏನಪ್ಪಾ ಅಂತಂದ್ರೆ 10 ರೂಪಾಯಿ ಚೆಕ್ ಅನ್ನು ಕೊಡ್ತೇವೆ. ಇದೊಂದು ಲಿಫಾಫ್ ಅದ, ಇದರಾಗ 10 ರೂಪಾಯಿಗಳು ಇರ್ತಾವ, ಅದನ್ನೇ ನಾವು ಚೆಕ್ ಎಂದು ಕರೆಯುತ್ತೇವೆ. ಹಾಗಾಗಿ ಕಾರ್ಯಕ್ರಮದ ಮೊದಲ ದಶಪತಿ ಯಾವುದೇ ರೀತಿಯ ಹೆಲ್ಪ್ ಲೈನ್ಗಳನ್ನು ಬಳಸಿಕೊಳ್ಳದೆ ಉತ್ತರ ಹೇಳುವಾಗಲೂ ಕೂಡ ಯಾವುದೇ ರೀತಿಯ ಅನುಮಾನಗಳಿದ್ದಿಲ್ಲ, ನೇರವಾಗಿ ಸ್ಪಷ್ಟವಾಗಿ ಉತ್ತರ ನೀಡತಕ್ಕಂಥ ವಿದ್ಯಾರ್ಥಿನಿ ಗಿರಿಜಾಬಾಯಿ. ನಮ್ಮ ಕಾರ್ಯಕ್ರಮ ವತಿಯಿಂದ ನಿಮಗೆ 10 ರೂಪಾಯಿ ಒಂದು ಲಿಫಾಫನ್ನು ಹಾಕಿ 10 ರೂಪಾಯಿ ಚೆಕ್. ಎಲ್ಲ ಮಕ್ಕಳು ಜೋರ ಚಪ್ಪಾಳೆ. ಓಕೆ, ಪುನಃ ಏನಪ್ಪಾ ಅಂದ್ರೆ ಗಿರಿಜಾಬಾಯಿಗೆ ಏನಪ್ಪಾ ನಮ್ಮ ಕಾರ್ಯಕ್ರಮದ ವತಿಯಿಂದ ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಧನ್ಯವಾದಗಳು. ಓಕೆ.